ಏನು ಪ್ರತ್ಯೇಕ ಮಾರ್ಗಸೂಚಿ ಸ್ಕೂಲ್ಗಳಲ್ಲಿ ಇದು ಬಹಳ ಮುಖ್ಯ. ಮಕ್ಕಳುಗಳಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಅದರಲ್ಲೂ ತೀರಾ ಕೆಳ ಮಕ್ಕಳಿಗೆ ಅಂದರೆ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಇನ್ 5th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ತಗೋಬೇಕಾಗುತ್ತೆ. ಈಗಾಗಲೇ 3/4 ವರ್ಷ ಮುಗಿದೋಯ್ತು, ಇನ್ನೊಂದು 1/4 ವರ್ಷ ಮಾತ್ರ ಇರೋದು. ಈಗಾಗಲೇ ಕ್ರಿಸ್ಮಸ್ ಹಾಲಿಡೇಸ್ ಬಂದಿದೆ. ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಸ್ಕೂಲ್ ನಡೆಯುತ್ತೆ ಅಷ್ಟೇ. ಸೊ ಆ ಸಂದರ್ಭದಲ್ಲಿ ಎಕ್ಸಾಮ್ ಟೈಮ್ ಬೇರೆ, ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈಗ ಪ್ರತ್ಯೇಕ ಮಾರ್ಗಸೂಚಿ, ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಕ್ಯಾಂಪ್ಸ್ನಿಂದ, ಅವರ ಒಕ್ಕೂಟದಿಂದ ಶಾಲಾ ಆವರಣದಲ್ಲಿ ನಿಗಾ ವಹಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜ್ವರ, ಶೀತ, ಗುಣಲಕ್ಷಣ ಹೊಂದಿರುವ ಮಕ್ಕಳಿಗೆ ಹೋಮ್ ಐಸೋಲೇಷನ್ ಮಾಡಿ, ಸ್ಕೂಲಿಗೆ ಕಳಿಸ್ಬೇಡಿ. ಆ ಮಕ್ಕಳಿಗೆ ನಿತ್ಯವೂ ಟೆಂಪರೇಚರ್ ಚೆಕ್ ಆಗಬೇಕು. ರಜಾ ದಿನಗಳಲ್ಲಿ ಮಕ್ಕಳನ್ನು ಜನಜಂಗುಳಿ ಪ್ರದೇಶಕ್ಕೆ ಕರ್ಕೊಂಡು ಹೋಗಂಗಿಲ್ಲ. ಅಂದರೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಬಂತು ಅಂತ ಟ್ರಿಪ್ ಹೋಗೋದು ಇವೆಲ್ಲ ಮಾಡಬೇಡಿ. ಹೊರ ರಾಜ್ಯಗಳಿಗೆ ಹೋಗಿ ಬಂದ ಮಕ್ಕಳ ಮೇಲೆ ನಿಗಾ ವಹಿಸುವಂತೆ ಸೂಚನೆ. ಬಿ ಕೇರ್ಫುಲ್. ಮಕ್ಕಳಲ್ಲಿ ಒಬ್ಬರಿಂದ ಒಬ್ರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಶಾಲಾ ಆವರಣದಲ್ಲಿ ಮಕ್ಕಳು ಮ್ಯಾಕ್ಸಿಮಮ್ ಇದನ್ನು ತಗೊಂಡಿದ್ದಾರಾ, ಮುನ್ನೆಚ್ಚರಿಕೆ ತಗೊಂಡಿದ್ದಾರಾ? ನೀವು ಪೇರೆಂಟ್ಸ್ ಮಕ್ಕಳನ್ನು ಕಳಿಸ್ಬೇಕಾದ್ರೇ ಎಲ್ಲ ಮಾಡಿ. ಆ ಥರ ಅವ್ರ ಬ್ಯಾಗಲ್ಲಿ ಒಂದು ಚಿಕ್ಕ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿರಿ. ಆ ಮಕ್ಕಳುಗಳಿಗೆ ಮಾಸ್ಕ್ ಹಾಕಿ, ಮಾಸ್ಕ್ ಕಂಪಲ್ಸರಿ ಮಾಡಿ, ಆಯಿತಾ? ನಿಮ್ಮ ಮಕ್ಕಳಿಗೇನಾದರೂ ಜ್ವರ, ಶೀತ ಈ ಥರದ ಗುಣಲಕ್ಷಣಗಳು ಹೊಂದಿರೋ ಮಕ್ಕಳಿದ್ದರೆ ಹೋಮ್ ಐಸೋಲೇಷನ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಡಿ. ಪ್ರತಿನಿತ್ಯ ಟೆಂಪ್ರೇಚರ್ ಚೆಕ್ ಮಾಡಿ ಮಕ್ಕಳುಗಳಿಗೆ ಸ್ಕೂಲ್ನಲ್ಲಿ. ಆ ಥರ ಏನಾದರೂ ಕಂಡು ಬಂದರೆ, ಸ್ಕೂಲಿಗೆ ಬಂದ ಮೇಲೆ ಜ್ವರ ಗಿರ ಬಂದಂಗಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಪೇರೆಂಟ್ಸಿಗೆ ಕಾಲ್ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸ್ಬಿಡಿ. ಜನಜಂಗುಳಿ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಡಿ ಹಾಲಿಡೇಸಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಕ್ಯಾಂಪ್ಸ್ನವರು ಪ್ರೈವೇಟಾಗಿ ಅವರೇ ಒಂದು ಮಾರ್ಗಸೂಚಿ ಅವರ ಒಕ್ಕೂಟದ ಶಾಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಬಟ್ ಆರೋಗ್ಯ ಇಲಾಖೆಯಿಂದ ಆ ಥರದ ಮಾರ್ಗಸೂಚಿ ಶಾಲೆಗಳಿಗೇನು ಬಿಡುಗಡೆ ಆಗಿಲ್ಲ ಅಲ್ವಾ? ಇಲ್ಲ ಅರವಿಂದ್, ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕವಾಗಿರುವಂತಹ ಮಾರ್ಗಸೂಚಿ ಶಾಲೆಗಳಿಗೆ ಬಿಡುಗಡೆಯಾಗಿಲ್ಲ. ಆದರೆ ಕೋವಿಡ್ ಕೇಸಸ್ ಏನಾದರೂ ಇನ್ಕ್ರೀಸ್ ಆದರೆ ಶಾಲೆಗಳಿಗೆ ಖಂಡಿತವಾಗ್ಲೂ ಪ್ರತ್ಯೇಕವಾಗಿರುವಂತಹ ಮಾರ್ಗಸೂಚಿ ಬರುತ್ತೆ. ಬಹುಶಃ ಇವತ್ತು ಸಿಎಂ ಸಭೆಯಲ್ಲಿ ಇದು ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ. ಪ್ರಮುಖವಾಗಿ ಮಕ್ಕಳಿಗೆ ದಿನನಿತ್ಯವೂ ಟೆಂಪರೇಚರ್ ಚೆಕ್ ಅನ್ನು ಮಾಡುವಂಥದ್ದು, ಶಾಲಾ ಆವರಣವನ್ನು ಸ್ಯಾನಿಟೈಸ್ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಜೊತೆಗೆ ಪೋಷಕರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಟೆಸ್ಟ್ ಮಿಸ್ ಆಗುತ್ತೆ ಅಥವಾ ಕ್ಲಾಸ್ ಮಿಸ್ ಆಗುತ್ತೆ ಅಂತ ಅನಾರೋಗ್ಯ ಪೀಡಿತವಾಗಿರುವಂತಹ ಅಥವಾ ಜ್ವರ, ಶೀತ ಇತ್ಯಾದಿಯಿಂದ ಬಳಲ್ತಾ ಇರುವಂತಹ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕ್ರಿಸ್ಮಸ್ ಹಾಲಿಡೇ ಆಗಿರೋದ್ರಿಂದ ತುಂಬಾ ಜನ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಅತಿ ಹೆಚ್ಚು ಕ್ರೌಡ್ ಇರುವಂತಹ ಜಾಗಗಳಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಡಿ ಅನ್ನುವಂತಹ ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಶಾಲೆಗಳು ಕೂಡ ಅಷ್ಟೇ, ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಕ್ಸಿಜನ್ ಪೋರ್ಟೇಬಲ್ ಕಿಟ್ ಇರುತ್ತೆ. ಸೊ ಅದನ್ನು ಕೂಡ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಶಾಲೆಗಳಲ್ಲಿ ವೆಕೇಶನ್ ಆರಂಭ ಆಗಿರೋದ್ರಿಂದ ಒಂದಿಷ್ಟು ಆತಂಕ ಇದೆ. ಅದರ ಜೊತೆಗೆ ಟ್ರಾವೆಲ್ ಹಿಸ್ಟ್ರಿ ಇರುವಂತಹ ಮಕ್ಕಳ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಶಾಲೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬಹುಶಃ ಸರ್ಕಾರದಿಂದಲೂ ಕೂಡ ಅಷ್ಟೇ ಇನ್ನೊಂದು ವಾರದಲ್ಲಿ ಹೊಸ ಗೈಡ್ಲೈನ್ಸ್ ಬಂದರೂ ಕೂಡ ಅಚ್ಚರಿ ಇಲ್ಲ. ಅರವಿಂದ್. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಪೇರೆಂಟ್ಸ್ ದಯವಿಟ್ಟು ನೀವು ಗಮನ ವಹಿಸಿ, ಮತ್ತು ಶಾಲೆಗಳಲ್ಲೂ ಕೂಡ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗತ್ತೆ.